ಸರವಿ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ. ಕಥೆಯನ್ನು ಕೇಳುವ ಮೊದಲು ನನ್ನ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ಕಥೆಯನ್ನು ಕೇಳಿ. ಕಥೆ ನಿಮಗೆ ಇಷ್ಟವಾಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಒಮ್ಮೆ ಕೈಯನ್ನು ಹಿಡಿದರೆ ಅದೇ ತಾನೇ ಪ್ರೀತಿಯ ಆಸರೆ. ಅಧ್ಯಾಯ 24. ದೀರ್ಘ ಶ್ವಾಸ ಬಿಟ್ಟವಳು. ಓಕೆ, ನಾನು ನಿನ್ನ ಮನೆಗೆ ಹೋಗಲ್ಲ. ಬಟ್ ನೀನೇನೋ ಆವಾಗ್ಲೇ ಹೇಳ್ದೆಯಲ್ಲ, ನೀನು ಹೇಳಿದ್ದನ್ನು ನಮ್ಮ ಕಂಪನಿಯಲ್ಲಿ ಯಾರೂ ನಂಬಲ್ಲ ಅಂತ. ನಾನು ನಿನ್ನ ಕ್ಯಾಬಿನ್ಗೆ ಬಂದು ಮೋರೋವರ್ 2 ತಾಸಾಯ್ತು. 2 ತಾಸು ಹೆಂಡತಿಯಲ್ಲದವಳ ಜೊತೆ ಏನು ಕೆಲಸ ಎನ್ನುವ ಸಣ್ಣ ಅನುಮಾನ ಹುಟ್ಟಿದರೂ ಸಾಕು, ಈ ಕೊಟ್ಟ ಮುತ್ತಿನ ಪರಿಶ್ರಮ ವೇಸ್ಟ್ ಆಗಲ್ಲ ಎಂದು ತಿರುಗಿ ನಡೆದಳು. ನಿನ್ನೆಲ್ಲ ಲೆಕ್ಕ ಚುಕ್ತಾ ಮಾಡದೆ ಹೋದ್ರೆ ನಾನು ತಕ್ಷ್ ಅಲ್ಲವೇ ಅಲ್ಲ. ಮೊದಲು ಹಿತ ಎಲ್ಲಿದಾಳೆ ಅಂತ ತಿಳ್ಕೋಬೇಕು, ಆಮೇಲೆ ನಿನ್ನ ಕೈ ನೋಡ್ಕೋತೀನಿ ಎಂದ ತಕ್ಷ್ ಹಿತ್ಗೆ ಕರೆ ಮಾಡಿ ನಯವಾಗಿ ಹಿತಾ ಬಗ್ಗೆ ಕೇಳಿದ್ದ. ಎಸ್ ಬ್ರೋ, ಹಿತಾ ನಿನ್ನೆ ನೈಟ್ನಿಂದ ಇನ್ನೂ ಕಾಲ್ಗೆ ಸಿಕ್ಕಿಲ್ಲ. ಕಾಲ್ ಮಾಡಿದ್ರೆ ಬ್ಯುಸಿ ಅನ್ನೋ ಮೆಸೇಜ್ ಹಾಕ್ತಾಳೆ. ಅದಕ್ಕೆ ನಾನು ಸುಮ್ನೆ ಇದೀನಿ, ಫ್ರೀಯಾದಾಗ ಮಾಡ್ತಾಳೆ ಅಂತ. ನೀನೊಮ್ಮೆ ಟ್ರೈ ಮಾಡು, ನಿನ್ನ ಕಾಲ್ಗೆ ಅಟೆಂಡ್ ಮಾಡಬಹುದು ಎಂದ ಹಿತ್ ಮಾತಿಗೆ ಸರಿಯೆಂದು ಒಪ್ಪಿಗೆ ಇಟ್ಟವ ತಾನೊಮ್ಮೆ ಕಾಲ್ ಹಚ್ಚಿ ನೋಡಿದ. ಮೊದಲ ರಿಂಗಿಗೆ ಕಟ್ಟಾದ ಕರೆ ಬ್ಯುಸಿ ಇದ್ದೀನಿ ಎನ್ನುವ ಸಂದೇಶ ಹೊತ್ತು ತಂದಿತ್ತು. ತಡಮಾಡದೆ ತನಗೆ ಪರಿಚಯವಿದ್ದವನಿಗೆ ಕರೆ ಮಾಡಿ ಲೊಕೇಶನ್ ಟ್ರ್ಯಾಕ್ ಮಾಡಲು ಹೇಳಿದವನಿಗೆ ಒಡಲಲ್ಲಿ ಸಂಕಟ. ಅಲ್ಲಿಂದ ಹೊರಟ ತಕ್ಷ್ ನೀನೆಷ್ಟು ಹರಸಾಹಸ ಪಟ್ಟರೂ ನನ್ನ ಹೊರತಾಗಿ ನಿನ್ನ ಸಹಿತ ಇರುವ ಜಾಗಕ್ಕೆ ಕರೆದುಕೊಂಡು ಹೋಗುವವರು ಯಾರೂ ಇಲ್ಲ. ನನ್ನ ಪ್ರಾಪರ್ಟಿ ಪೀಪರ್ಸ್ ಕೈಗೆ ಬರುವ ಮುನ್ನ ನಾನು ಸೋಲಪ್ಪಿಕೊಳ್ಳಲು ಸಿದ್ಧ ಇಲ್ಲ ತಕ್ಷ್. ನಿನ್ನ ಜೊತೆ ಅಖಾಡಕ್ಕೆ ಇಳಿಯುವ ಮುನ್ನ ನಿನ್ನ ಬಗ್ಗೆ ಪೂರ್ತಿಯಾಗಿಯೇ ತಿಳಿದುಕೊಂಡೇ ಈಗ ಬಂದಿರೋದು. ಆಗಿದ್ದು ಆಗಿ ಹೋಗಲಿ, ನನ್ನ ಮುಂದಿನ ದಾರಿ ನಿನ್ನ ಅಮ್ಮ ಎಂದವಳು ತಕ್ಷ್ ಮನೆಯತ್ತ ಹೊರಟಳು. ಕ್ಯಾಬ್ ಮನೆಯ ಮುಂದೆ ನಿಲ್ಲುತ್ತಿದ್ದಂತೆ ಇಳಿದು ಹೆಜ್ಜೆ ಹಾಕಿದವಳು ಎಲ್ಲದಕ್ಕೂ ಸಿದ್ಧವಾಗಿಯೇ ಬಂದಿದ್ದಳು. ದೊಡ್ಡ ಮನೆಯ ಬಾಗಿಲು ತೆರೆದೇ ಇತ್ತು. ಹೆಜ್ಜೆಯ ಮೇಲೆ ಹೆಜ್ಜೆ ಹಾಕುತ್ತಾ ಸಾಗಿದವಳನ್ನು ಮಿಥಾಲಿ ಹಾಗೂ ಕಲ್ಯಾಣಿ ಸ್ವಾಗತಿಸಿದರು. ಯಾರಮ್ಮ ಬೇಕಿತ್ತು ಎಂದು ಕೇಳುತ್ತಾ ಬಂದ ಕಲ್ಯಾಣಿಯ ಕಾಲಿಗೆ ನಮಸ್ಕರಿಸಿದ ತಕ್ಷ್, ಅಮ್ಮ, ನಾನು ತಕ್ಷ್ ಬ್ಯಾಂಗಲೂರ್ ಫ್ರೆಂಡ್ ಎಂದು ತನ್ನನ್ನು ಪರಿಚಯಿಸಿಕೊಂಡಳು. ತಕ್ಷ್ ಫ್ರೆಂಡಾ ಎಂದವರಿಗೆ ಅನುಮಾನ ಬಂತು. ಇದುವರೆಗೂ ಫ್ರೆಂಡೆಂದು ಪರಿಚಯಿಸಿದ್ದೀ ಇಲ್ಲ ಅವ ಯಾರನ್ನು. ತಕ್ಷ್ ಫ್ರೆಂಡ್ ಅಂತೀಯಾ, ಇದುವರೆಗೂ ಅವನು ನಿನ್ನ ಬಗ್ಗೆ ಹೇಳೇ ಇಲ್ವಲ್ಲ ಎಂದು ಅನುಮಾನ ವ್ಯಕ್ತಪಡಿಸಿದರು. ಅಮ್ಮ, ಅದು ಎಂದು ತೊದಲುತ್ತಾ ಬಾಯಿ ತೆರೆದವಳಿಗೆ ಉತ್ತರ ಕೊಡಲು ಯೋಚಿಸುವಂತಾಯಿತು. ಇವತ್ತು ಬಂದಿದ್ದೀರಾ ಎಂದು ಕೇಳುತ್ತಾ ಕೆಲಸದವಳು ಜ್ಯೂಸ್ ತಂದು ಕಲ್ಯಾಣಿ ಹಾಗೂ ಮಿಥಾಲಿಯ ಮುಂದೆ ಹಿಡಿದಳು. ರಮಾ, ನಿನಗಿವಳು ಗೊತ್ತಾ ಎಂದು ಕೇಳಿದ ಕಲ್ಯಾಣಿಯ ಮಾತಿಗೆ, ಹೂ ಅಮ್ಮೋರೆ, ನಿನ್ನೆ ಯಜಮಾನ್ರನ್ನ ಭೇಟಿಯಾಗೋಕೆ ಬಂದಿದ್ದರು ಎಂದಳು. ಹೂ ಅಮ್ಮ, ನಿನ್ನೆ ನಿಮ್ಮನ್ನೆಲ್ಲ ಮಾತಾಡಿಸುವ ಅಂತ ಬಂದೆ. ತಕ್ಷ್ ಮಾತ್ರ ಮನೆಯಲ್ಲಿದ್ದ, ನೀವೆಲ್ಲ ದೇವಸ್ಥಾನಕ್ಕೆ ಹೋಗಿದ್ದೀರಿ ಅಂತ ಹೇಳಿದ. ಅದಕ್ಕೆ ತಕ್ಷಣನ್ನು ಮೀಟ್ ಮಾಡಿ ವಾಪಸ್ ಹೋಡಿ ಎಂದಳು. ಹೌದಾ, ಬಾಮ್ಮ ಕುತ್ಕೋ ಎಂದು ಕೈ ತೋರಿಸಿದ ಕಲ್ಯಾಣಿ ತನಗೂ ತಂದುಕೊಟ್ಟ ಜ್ಯೂಸ್ ತಶ್ಶಿಗೆ ಕೊಟ್ಟು ತಾವು ಇನ್ನೊಂದು ಜ್ಯೂಸ್ ತರಲು ಹೇಳಿ ಕೂತರು. ಮಿಥಾಲಿ ಮಾತ್ರ ತಶ್ ಸೌಂದರ್ಯ ಕಂಡು ನಿಬ್ಬೆರಗಾಗಿದ್ದಳು. ತನಗಿಂತ ತುಸು ಹೆಚ್ಚೆ ಅಂದಗಾತಿಯಾದ ತಶ್ನನ್ನು ನೋಡಿ ಮನದಲ್ಲೇ ಅಸೂಯೆಪಟ್ಟಳು. ನಿನ್ನ ಅಪ್ಪ ಅಮ್ಮ ಎಲ್ಲ ಆರಾಮಿದಾರಾ? ಏನ್ ಮಾಡ್ಕೊಂಡಿದ್ದಾರೆ ಎಂದು ಲೋಕಾಭಿಮುಖರಾಗಿ ವಿಚಾರಿಸಿದರು. ಅಪ್ಪ ಅಮ್ಮ ಎಲ್ಲರೂ ಆರಾಮಾಗಿದ್ದಾರೆ ಅಮ್ಮ. ಅಪ್ಪನದ್ದು ಸ್ವಂತ ಕಂಪನಿ ಇದೆ, ನಾನೇ ಅದರ ಜವಾಬ್ದಾರಿ ನೋಡ್ಕೋತಾ ಇರೋದು. ಅಮ್ಮ ನಿಮ್ಮ ಹಾಗೆ ಮನೆಯಲ್ಲಿಯೇ ಇರೋದು. ಬಿಸ್ನೆಸ್ ವುಮನ್ ಆದ್ರೂ ಸಂಸ್ಕೃತಿ ಬಿಟ್ಟಿಲ್ಲ ನೋಡು ನೀನು. ಇದು ನಮ್ಮ ಕನ್ನಡದ ಹೆಣ್ಣು ಮಕ್ಕಳ ಲಕ್ಷಣ. ಹೇಗಮ್ಮ ಬಿಡೋದು? ನಮ್ಮ ಸಂಸ್ಕೃತಿನ ನಾವೇ ಬಿಟ್ಟರೆ ಹೇಗೆ ಎಂದಳು ತಶ್. ಎಂಥವರ ಬಾಯಲ್ಲಿ ಎಂಥ ಮಾತು ಕೇಳಿ. ಹೌದಮ್ಮ, ನೋಡು, ನಾನೇ ನಿನ್ನ ಹತ್ತಿರ ಮಾತಾಡುತ್ತಾ ಕೂತೆ ನನ್ನ ಸೊಸೆಯನ್ನು ಪರಿಚಯಿಸಲೇ ಮರತೇಬಿಟ್ಟೆ. ಇವಳು ಮಿಥಾಲಿ, ನಮ್ಮ ಮನೆಯವರ ಗೆಳೆಯನ ಮಗಳು. ಶ್ರೀಮಂತ ಮನೆಯ ಒಬ್ಬಳೇ ಮಗಳಾದರೂ ವೃದ್ಧರ ಸೇವೆ ಮಾಡುತ್ತಾ ಅದರಲ್ಲೇ ತೃಪ್ತಿ ಕಾಣುತ್ತಿದ್ದಾಳೆ. ಅಮ್ಮ, ಹೋಗಿ ನೀವು ಎಲ್ಲರ ಎದುರಲ್ಲಿ ಹೀಗೆ ಹೇಳಿದರೆ ಹೇಗೆ? ನಾವು ಮಾಡುವ ಸೇವೆ ಎಲ್ಲರ ಬಳಿ ಹೇಳುತ್ತಾ ಹೋದರೆ ನಮ್ಮ ಕೆಲಸದಲ್ಲಿ ತೃಪ್ತಿ ಸಿಗುವುದಿಲ್ಲ. ಮಿಥಾಲಿ ನುಡಿದಳು. ಇದೇ ಗುಣ ನೋಡು ನನಗಿಷ್ಟ ಆಗಿದ್ದು. ನಿನ್ನ ಸೊಸೆಯಾಗಿ ಪಡೆಯೋಕೆ ನಾನು ಪುಣ್ಯ ಮಾಡಿದ್ದೆ ಎಂದ ಕಲ್ಯಾಣಿ ಮಿಥಾಲಿಯ ಕೆನ್ನೆ ಸವರಿದರು. ಅಮ್ಮ, ಈ ಮಾತನ್ನು ಚೇಂಜ್ ಮಾಡಿ. ಅಮ್ಮನ ಹಾಗೆ ಅತ್ತಿ ಎಲ್ಲರಿಗೂ ಸಿಗಲ್ಲ ಎಂದ ಮಿಥಾಲಿ ಕಲ್ಯಾಣಿಯ ಕೆನ್ನೆ ಹಿಂಡಿ ತಶ್ನತ್ತ ನೋಡಿದಳು. ಅದಾಗಲೇ ಅವಳ ಮನದಲ್ಲಿ ಇವಳು ತನಗೆ ಸ್ಪರ್ಧಿ ಎಂಬ ಭಾವನೆ ತಲೆದೋರಿತ್ತು. ಅದೇನೋ ಅಸೂಯೆ ತಶ್ನಲ್ಲಿ, ಕಾರಣ ಗೊತ್ತಿಲ್ಲ. ಮಿಥಾಲಿಯ ನೋಡಿ ಹೊಟ್ಟೆ ಕಿಚ್ಚಾಗಿದ್ದಂತೂ ಹೌದು. ಅಮ್ಮ, ನಾನಿನ್ನು ಹೊರಡ್ತೀನಿ. ನಾಳೆ ನಾನು ಬ್ಯಾಂಗಲೂರ್ಗೆ ಹೋಗ್ಬೇಕು. ಇಲ್ಲಿ ಮುಂಬೈನಲ್ಲಿ 2 ಜಾಗಕ್ಕೂ ಹೋಗುಬರುವುದಿದೆ. ಹೊರಡುವ ಅವಸರ ತೋರಿದಳು ತಶ್.
ಇದೇನಿದು, ಈಗಷ್ಟೇ ಬಂದಿದ್ಯಾ, ಆಗ್ಲೇ ಹೊರಡುವ ಮಾತಾಡ್ತಾ ಇದೀಯಾ ಎಂದು ಗದರಿದ ಕಲ್ಯಾಣಿ. ತಕ್ಷಣ ಫ್ರೆಂಡ್ ಅಂತೀಯ, ಇವತ್ತು ನಮ್ಮ ಮನೆಯಲ್ಲಿಯೇ ಇದ್ದು ನಾಳೆ ಬ್ಯಾಂಗಲೂರ್ ಹೋಗುವಿಯಂತೆ. ನಿನಗೂ ನಮ್ಮ ತಕ್ಷ ಹಾಗೆ ಟೂರ್ ಮಾಡೋದು ಅಂದ್ರೆ ಇಷ್ಟ ಅನ್ಸತ್ತೆ. ಮಧ್ಯಾಹ್ನ ಊಟಕ್ಕೆ ತಕ್ಷಿತ್ತಿಬ್ಬರೂ ಮನೆಗೆ ಬರ್ತಾರೆ. ನೀನು, ತಕ್ಷಿತ್, ಮಿಥಾಲಿ ಎಲ್ಲರೂ ಸೇರಿ ಇಲ್ಲೀ ಹತ್ತಿರದ ಜಾಗವನ್ನು ನೋಡಿಕೊಂಡು ಬರುವಿರಂತೆ. ನಿನ್ನೆಯೂ ನಾವು ಮನೆಯಲ್ಲಿರಲಿಲ್ಲ. ಮಿಥಾಲಿ ಮದುವೆ ನಿಶ್ಚಯದ ಮಾತಾಡಲು ದೇವಸ್ಥಾನಕ್ಕೆ ಹೋಗಿದ್ವಿ. ಇವತ್ತು ಮಾತ್ರ ನೀನು ನಮ್ಮಲ್ಲೇ ಉಳಿಯಬೇಕು ಎಂದು ಕಡಾಖಂಡಿತವಾಗಿ ಹೇಳಿದರು. ಸರಿಯಮ್ಮ, ನೀವಿಷ್ಟು ಹೇಳಿದ ಮೇಲೂ ನಾನು ಉಳಿಯದೆ ಹೋದ್ರೆ ನನಗೂ ಸಮಾಧಾನ ಇರಲ್ಲ. ನಾಳೆ ಮಾತ್ರ ನಾನು ಹೊರಡಲೇಬೇಕು. ಅಪ್ಪನಿಗೆ ಒಬ್ಬನಿಗೆ ಕಂಪನಿ ನೋಡ್ಕೊಳ್ಳಕ್ಕೆ ಕಷ್ಟ ಆಗತ್ತೆ ಎಂದವಳಿಗೆ ಒಪ್ಪಿಗೆ ಇತ್ತರು ಕಲ್ಯಾಣಿ. ತನ್ನ ಕೆಲಸ ಮುಗಿಸಿ ಹೋಗಬೇಕೆಂದುಕೊಂಡವಳು ಇರುವ ನಿರ್ಧಾರಕ್ಕೆ ಬೆದರಿದರೂ ತುಸು ಧೈರ್ಯ ತಂದುಕೊಂಡು ಉಳಿದಳು. ಈಗ ಮನೆಯಲ್ಲಿ ತಕ್ಷಣನ್ನೇ ಎದುರಿಸಬೇಕಿತ್ತು. ವಾರ್ನಿಂಗ್ ಕೊಟ್ಟೆ ಆಫೀಸ್ನಿಂದ ಕಳುಹಿಸಿದ್ದನಲ್ಲ.